ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಫಿಶ್ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಏನೇನು ಅಂದ್ಬಿಟ್ಟು ನೋಡ್ಕೊಳ್ಳೋಣ. 1 kg ಫಿಶ್ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡು ಒಂದು ಬೌಲಿಗೆ 1.5 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 1.5 ಟೇಬಲ್ ಸ್ಪೂನು ಧನಿಯಾ ಪೌಡರು. ನಾನಿಲ್ಲಿ 1 kgಗೆ ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಅಥವಾ ಜೀರಿಗೆ ಪುಡಿ. ನಾನಿಲ್ಲಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನು ಹುಳಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಹುಳಿ ಇದೆ ಅದನ್ನೇ ಹಾಕ್ಕೊಳ್ಳಿ. ನಿಂಬೆಹಣ್ಣು ಅಥವಾ ಹುಣಸೆಹಣ್ಣಾದರೂ ಆಗುತ್ತೆ. ನಾನಿಲ್ಲಿ ನಮ್ಮ ಕಡೆ ಸಿಗುವಂಥ ಹುಳಿನ ಹಾಕ್ಕೊಂಡಿದ್ದೀನಿ. ಇದು ಕೊಡಗು ಸೈಡ್ ಸಿಗುತ್ತೆ, ಕಾಚಿಪುಳಿ ಅಂದ್ಬಿಟ್ಟು. ನಾನ್ ವೆಜ್ಜಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ವರ್ಷಕ್ಕೊಂದ್ಸರಿ ತಂದು ಇಟ್ಕೊಂಡಿರ್ತೀನಿ, ಚೆನ್ನಾಗಿ ಯೂಸ್ ಆಗುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಜೊತೆಗೆ 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆಗಳನ್ನ ಹಾಕ್ಕೊಬಾರ್ದು. 1 kgಗೆ ಇಷ್ಟೇ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಳ್ಳೆ ಪೇಸ್ಟ್ ಥರ ಆಗಬೇಕು. ನೀಟಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು, ತುಂಬ ತೆಳುವೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಮಸಾಲೆನ ಯಾವ ಫಿಶ್ ಫ್ರೈಗಾದರೂ ಯೂಸ್ ಮಾಡ್ಕೊಬೋದು. ಕ್ಯಾಟ್ಲಕ್, ಬಾಂಗ್ಡ, ರೋವು, ಬೂತಾಯಿ ಯಾವುದಕ್ಕಾದರೂ ಯೂಸ್ ಮಾಡ್ಕೊಬೋದು. ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥ ಮಸಾಲೆ. ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಫುಡ್ ಕಲರ್ ಸೇರಿಸ್ಕೋಬೋದು. ಹಾಗೆ ಟೇಸ್ಟಿಂಗ್ ಪೌಡ್ರು ಕೂಡ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆಗಳು ಹಾಕಬಾರ್ದು, ಫುಡ್ ಕಲರು ಅಷ್ಟೊಂದು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಅದ್ಯಾವುದನ್ನು ಯೂಸ್ ಮಾಡಲ್ಲ. ನೋಡಿ, ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಸಾಲೆನ ಕೈಯಿಂದನೇ ನೀಟಾಗಿ ಕೋಟಿಂಗ್ ಮಾಡ್ಕೊಬೇಕು. ಎಲ್ಲ ಪೀಸ್ಗಳಿಗೂ ಚೆನ್ನಾಗಿ ಮಸಾಲೆ ಅಂಟೋ ಥರ ಕೈಯಿಂದನೇ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಎತ್ತಿಕ್ಬೇಕು. ಅರ್ಧ ಗಂಟೆ ಆದರೂ ಆಯಿತು, 1 ಗಂಟೆ ಆದರೂ ಆಯಿತು, ಎಷ್ಟು ಟೈಮ್ ಇಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಗಂಟೆ ಎತ್ತಿಕ್ತೀನಿ. ಚೆನ್ನಾಗಿ ಎಲ್ಲ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಆದಮೇಲೆ ಒಂದು ತವನ ಒಲೆ ಮೇಲೆ ಇಟ್ಕೊಂಡು, ತವ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 2 ರಿಂದ 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದೊಂದು ಪೀಸಸ್ನೇ ಹಾಕ್ಕೊತೀನಿ. ನೋಡಿ, ನೀಟಾಗಿ ಒಂದೊಂದು ಪೀಸಸ್ನೇ ಹಾಕ್ಕೊಬೇಕು. ಪಕ್ಕದಲ್ಲೇ ಹಾಕ್ಕೊಬೇಕು. ಒಂದು ಸರಿಗೆ ಎಷ್ಟು ಪೀಸ್ ಹಾಕೋಕ್ಕಾಗುತ್ತೋ ಅಷ್ಟು ಹಾಕ್ಕೊಂಡು 5 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ಟು ಬೇಯಿಸೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡು ಉಲ್ಟಾ ಮಾಡಿಕೊಂಡು ಮತ್ತೆ 2 ನಿಮಿಷ ಬೇಯಿಸ್ಕೊಬೇಕು. ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ 2 ಸೈಡು ಬೆಂದಿದೆ ಚೆನ್ನಾಗಿ. ತಕ್ಷಣಕ್ಕೆ ಬೇಕಂದಾಗೆಲ್ಲ ಮಾಡ್ಕೊಬೋದು. ತುಂಬ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಈಸಿ ಆದಂಥ ರೆಸಿಪಿ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಈಸಿ ಆದಂಥ ರೆಸಿಪಿ, ಯಾರು ಬೇಕಾದರೂ ಮಾಡ್ಕೊಬೋದು. ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ನೋರು ಕೂಡ ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಮುದ್ದೆ ಮೀನು ಸಾಂಬಾರು ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸಾಂಬಾರು ಕೂಡ ಚೆನ್ನಾಗಾಗಿದೆ, ಹಾಗೆ ಫ್ರೈ ಕೂಡ ಚೆನ್ನಾಗಿ ಬಂದಿದೆ. ಇವತ್ತಿನ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.